ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರನ್ನ ಪೂಜೆ ಮಾಡದಿರುವಂಥ ಮನೆನೇ ಇಲ್ಲ ಅಂತ ಹೇಳ್ಬೋದು. ಪ್ರತಿ ಒಂದು ಮನೆಯಲ್ಲೂ ಇವಾಗ ರಾಯರ ಫೋಟೋ ಇದೆ. ರಾಯರ ನಾಮಸ್ಮರಣೆ ಪ್ರತಿಯೊಬ್ಬರು ಮಾಡ್ತಾರೆ. ಹಾಗೆ ನಮ್ಮನೆಯಲ್ಲೂ ಕೂಡ ರಾಯರ ಪೂಜೆ ಮಾಡ್ತಾ ಇದ್ದೀನಿ. ಗುರುವಾರ ಏಕಾದಶಿ ಸ್ಪೆಷಲ್ ಬಂದಿರೋದ್ರಿಂದ ನಾನು ಏಕಾದಶಿಯಲ್ಲಿ ಎಂದು ಉಪವಾಸ ಇದ್ಬಿಟ್ಟು ಪೂಜೆ ಮಾಡ್ತಾ ಇರಲಿಲ್ಲ. ಸೊ ಏನೋ ಒಂದು ಮನಸ್ಸಲ್ಲಿ ಕೋರಿಕೆ ಮಾಡಿಕೊಂಡು ಏನೋ ಒಂದು ಹೊಸದಾಗಿ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ರಾಯರ ಆಶೀರ್ವಾದ ತಗೊಂಡು ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಏಕಾದಶಿ ಉಪವಾಸ ಇದ್ದು ರಾಯರ ಪೂಜೆ ಮಾಡಿಕೊಂಡೆ. ತುಂಬ ಸಿಂಪಲ್ಲಾಗಿ ನನಗೆ ಎಷ್ಟಾಗುತ್ತೋ ಅಷ್ಟರಲ್ಲಿ ನಾನು ಪೂಜೆ ಮಾಡ್ಕೊಂಡಿದ್ದೀನಿ. ಭಕ್ತಿಯಿಂದ ಪೂಜೆ ಮಾಡಿಕೊಂಡೆ. ಹಾಗೆ ನಿಮ್ಮ ಆಶೀರ್ವಾದದಿಂದ ನಾನು ಅಂದ್ಕೊಂಡಿರೋದು ನಿರ್ವಿಘ್ನವಾಗಿ ಆಗಿ ಅದರಿಂದ ನನಗೆ ಸಕ್ಸಸ್ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಶುರು ಮಾಡಿಕೊಂಡೆ. ಅವರ ಆಶೀರ್ವಾದ ನನ್ನ ಮೇಲೆ ಇದ್ದೇ ಇರುತ್ತೆ ಅಂತ ಅವರು ಹೂ ಪ್ರಸಾದದ ಮೂಲಕ ತೋರಿಸ್ಬಿಟ್ರು. ತುಂಬಾ ಖುಷಿ ಆಗೋಯಿತು. ನನಗೆ ಮೊದಲನೇ ಹೂ ಪ್ರಸಾದ ಸಿಕ್ಕಿರೋದು. ನಾನು ರಾಯರು ಫೋಟೋ ತಗೊಬಂದು ಮಂತ್ರಾಲಯಕ್ಕೆ ಹೋಗಿ ಬಂದು ಹತ್ತತ್ರ 1 ಇಯರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಹತ್ತತ್ರ 1 ಇಯರ್ ಆಗ್ತಾ ಇದೆ. ಬಟ್ ಏಕಾದಶಿಯಲ್ಲಿ ಉಪವಾಸ ಇದ್ದು ನಾನು ಎಂದೂ ಮಾಡಿರಲಿಲ್ಲ. ಮೊದಲನೇ ಬಾರಿಗೆ ಏಕಾದಶಿ ಉಪವಾಸ ಇದ್ದು ಮಾಡಿದ್ದು. ಮೊದಲನೇ ಬಾರಿಗೇನೆ ಹೂ ಪ್ರಸಾದ ಸಿಕ್ಕಿದ್ದು ತುಂಬಾನೇ ಖುಷಿ ಆಯಿತು. ಏನೋ ಒಂಥರ ಇನ್ನೂ ನಂಬಿಕೆ ಜಾಸ್ತಿ ಕೂಡ ಆಯಿತು. ನಾನು ಮಾಡೋ ಕೆಲಸ ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ಕೂಡ ನನಗೆ ಸ್ಟ್ರಾಂಗ್ ಆಯಿತು. ಸೊ ಹೀಗೆ ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ತುಂಬ ಸಿಂಪಲ್ಲಾಗಿ ಪೂಜೆ ನಿರ್ವಿಘ್ನವಾಗಿ ಚೆನ್ನಾಗಿ ಆಯಿತು. ಹಾಗೆ ಖುಷಿ ಕೂಡ ಆಯಿತು ಪ್ರಸಾದ ಸಿಕ್ಕಿದ್ದು. ನೆಕ್ಸ್ಟು ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗಳಿಗೆ ಬ್ರೇಕ್‌ಫಾಸ್ಟ್‌ಗೆ ಅಂತ ಹೇಳ್ಬಿಟ್ಟು ಮ್ಯಾಂಗೋ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ಸೀಸನ್ ಶುರುವಾದಾಗಿಂದ ಮ್ಯಾಂಗೋ ರೈಸ್ ಒಂದು ದಿವಸನೂ ಮಾಡೇ ಇರಲಿಲ್ಲ. ಅದಕ್ಕೋಸ್ಕರ ಮಾಡ್ತಾ ಇದ್ದೆ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಹಾಕ್ಬಿಟ್ಟು ಒಂದು ಜಾರ್‌ಗೆ ರುಬ್ಕೊಳ್ತೀನಿ ತರಿಯಾಗಿ. ನೆಕ್ಸ್ಟು ಮಾವಿನಕಾಯಿ ತುರ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ಸ್ವಲ್ಪ ಹುಳಿ ಇತ್ತು. ಹಾಗಾಗ್ಬಿಟ್ಟು ಸ್ವಲ್ಪನೇ ಹಾಕ್ತಾ ಇದ್ದೀನಿ. ಯಾಕಂದರೆ ಮಾಡ್ತಾ ಇರೋದು ಕೂಡ ಅಡುಗೆ ಕಡಿಮೆ ಅಲ್ವಾ, ಅದಕ್ಕೆ ಸ್ವಲ್ಪ ತುರ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಬಿಟ್ರೆ ಹುಳಿ ಜಾಸ್ತಿ ಆಗಿಬಿಡುತ್ತೆ, ತಿನ್ನೋದಕ್ಕಾಗಲ್ಲ ಅಂತೇಳ್ಬಿಟ್ಟು. ನೆಕ್ಸ್ಟು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಶೇಂಗಾ, ಈರುಳ್ಳಿ, ಕರಿಬೇವು, ಹಾಗೆ ರುಬ್ಕೊಂಡಿರುವಂಥ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಲೈಟಾಗಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೊಂಡು ನೆಕ್ಸ್ಟ್ ತುರಿದಿರುವಂಥ ಮಾವಿನಕಾಯನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಗೆ ರೆಡಿ ಮಾಡಿಟ್ಕೊಂಡಿರೋ ಅನ್ನನೂ ಕೂಡ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ. ಈ ಸೀಸನಲ್ಲಿ ಮಾವಿನಕಾಯಿ ಚಿತ್ರಾನ್ನ ಬ್ರೇಕ್‌ಫಾಸ್ಟು ಕಂಪಲ್ಸರಿ ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ತಾರೆ. ಹಾಗೆ ಧ್ವನಿ ಎದ್ಲು ಬ್ರೇಕ್‌ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ನಮ್ಮ ಮನೆಯವ್ರ ಹತ್ರ ಕೇಳಿದೆ, ಇಲ್ಲೆಲ್ಲಾದರೂ ರಾಯರ ಮಠ ಇದ್ದರೆ ಕರ್ಕೊಂಡು ಹೋಗಿ ಅಂತ. ಸೊ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಆಗ್ತಾ ಇದ್ದೀವಿ. ಧ್ವನಿ ಮತ್ತು ಅವ್ರ ಅಪ್ಪಾಜಿ ಕೂಡ ಸ್ನಾನ ಮಾಡಿ ರೆಡಿಯಾಗಿ ಪೂಜೆ ಎಲ್ಲ ಮಾಡಿಕೊಂಡ್ರು. ಧ್ವನಿಗೆ ಎಸ್ಪೆಷಲಿ ರಾಯರು ಅಂದರೆ ತುಂಬಾ ಇಷ್ಟ. ಹಾಗೆ ರಾಯರ ಫೋಟೋ ನೋಡಿದ್ರೆ ಸಾಕು, ಯಾವಾಗ ನೋಡಿದ್ರು ಕೂಡ ಎಲ್ಲಿ ನೋಡಿದ್ರು ಕೂಡ ಪೂಜ್ಯಾಯ ರಾಘವೇಂದ್ರಾಯ ಹೇಳೋಕ್ಕೆ ಶುರು ಮಾಡಿಬಿಡ್ತಾಳೆ. ಸೊ ಅದಂದರೆ ಯಾವಾಗಲೂ ಹೇಳ್ತಾಳೆ, ನಾನು ಪೂಜೆ ಮಾಡ್ತೀನಿ ಅಮ್ಮ, ನಾನು ಪೂಜೆ ಮಾಡ್ತೀನಿ ಅಂತ. ಸೊ ರಾಯರು ಅಂದರೆ ಅವ್ಳಿಗೂ ಕೂಡ ತುಂಬಾ ಸ್ಪೆಷಲ್, ಅಥವಾ ಸ್ವಲ್ಪ ಜಾಸ್ತಿ ಭಕ್ತಿ ಅಂತಲೇ ಹೇಳ್ಬೋದು ರಾಯರ ಮೇಲೆ. ಒಂದು 8:45, 9 ಅರೌಂಡಲ್ಲೇ ನಾವು ರಾಯರ ಮಠಕ್ಕೆ ಹೋದ್ವಿ. ಇಲ್ಲಿ ಬೆಟ್ಟಾಸ್ಪುರದ ಹತ್ರ ನಾವಿರೋ ನಿಯರಲ್ಲಿ ಇತ್ತು ರಾಯರ ಮಠ, ಅಲ್ಲಿ ಹೋಗಿದ್ವಿ. ಹಾಗೆ ಅಲ್ಲಿ ಇವತ್ತು ಏಕಾದಶಿ ಇರೋದ್ರಿಂದ ಪೂಜೆ ಸ್ವಲ್ಪ ಲೇಟು ಅಂತ ಹೇಳಿದ್ರು. ನಾವು ಹೋದಾಗ ಇನ್ನೂ ಪೂಜೆ ಆಗಿರಲಿಲ್ಲ. ಸೊ ಹೋಗಿ ಹಾಗೆ ದರ್ಶನ ಮಾಡಿಕೊಂಡು ಬಂದ್ವಿ.
ರಾಯರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತು ಆರಾಮಾಗಿ ಪ್ರಾರ್ಥನೆ ಮುಗಿಸ್ಕೊಂಡು ಅಲ್ಲೇ ಹತ್ರದಲ್ಲಿರುವಂಥ ಚನ್ನರಾಯ ಸ್ವಾಮಿ ದೇವಸ್ಥಾನ ಹಾಗೆ ಈಶ್ವರ ಟೆಂಪಲ್‌ಗೂ ಕೂಡ ಹೋಗಿ ಬಂದ್ವಿ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಈ ಗುರುವಾರ ಏಕಾದಶಿ ತುಂಬಾನೇ ಸ್ಪೆಷಲ್ ಆಗಿತ್ತು ನನಗೆ. ಮೊದಲನೇ ನಾನು ಉಪವಾಸ ಮಾಡಿದ್ದು ತುಂಬ ಸ್ಪೆಷಲ್. ಹಾಗೆ ಏನೋ ಒಂಥರ ನಂಬಿಕೆ ಕೂಡ ಇನ್ನೂ ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು. ಆ ರಾಯರ ಆಶೀರ್ವಾದ ಎಲ್ರ ಮೇಲೂ ಸದಾಕಾಲ ಇರಲಿ. ಎಲ್ರಿಗೂ ಅವ್ರವ್ರ ಕೆಲಸದಲ್ಲಿ ಸಕ್ಸಸ್ ಸಿಗಲಿ, ಒಳ್ಳೇದಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಇದು ನಮ್ಮ ಗುರುವಾರದ ಏಕಾದಶಿಯ ಸ್ಪೆಷಲ್ ಡೇ ಆಗಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್‌ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.